ಹಲೋ ಫ್ರೆಂಡ್ಸ್, ಬನಶ್ರೀ ರೆಸಿಪಿಗೆ ಸ್ವಾಗತ. ಇವತ್ತು ಆಲೂ ಪರೋಟಾನ ಇನ್ನೂ ಸ್ವಲ್ಪ ಹೆಲ್ದಿಯಾಗಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೇನೆ ರೀ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರೀ. ಒಂದು ಪ್ಯಾನ್ ಇಟ್ಟೇನಿ, ಅದಕ್ಕೆ ಎಣ್ಣೆ ಹಾಕೇನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೇನಿ ರೀ. ಸಣ್ಣಗೆ ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡೆ ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಬಿಡೋಣ ರೀ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಖಾರದ ಪೇಸ್ಟ್ ಹಾಕೇನಿ ರೀ. ಇದನ್ನು ಒಂದು ಸತಿ ಚಲೋತ್ತಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ರೀ. ಈಗ ಇದಕ್ಕೆ ಅರಿಶಿನ, ಕೆಂಪು ಖಾರ, ಗರಂ ಮಸಾಲೆ ಹಾಕೀನಿ. ಒಂದು ಸತಿ ಎಲ್ಲ ಚಲೋತ್ತಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಪಾಲಕ್, ಮೆಂತೆ, ಸಬ್ಬಸ್ಗೆ ಮತ್ತು ಕೊತ್ತಂಬರಿನ ಹಾಕಿ ಚಲೋತ್ತಾಗಿ ಬಾಡಿಸ್ಕೊಂಬಿಡೋಣ ರೀ. ಸ್ವಲ್ಪ ಉರಿ ಜೋರಿಟ್ಟು ಬಾಡಿಸ್ಕೊಳೋಣ ರೀ, ಇಲ್ಲಾಂದ್ರೆ ಇದು ನೀರು ಬಿಟ್ಕೊಂಡ್ಬಿಡ್ತೈತಿ. ಇದು ಒಂದು ಬಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಮೊದಲೇ ಕುದಿಸಿಟ್ಟಿದ್ದಂಥ ಆಲೂಗಡ್ಡೆನ ಮಿಕ್ಸ್ ಮಾಡ್ತೇನೆ ರೀ. ಇದನ್ನು ಆಲೂಗಡ್ಡೆ ಹಾಕಿದ ಮೇಲೆ ಸೊಪ್ಪು ಮತ್ತು ಆಲೂಗಡ್ಡೆನ ಚಲೋತ್ತಂಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ರೀ, ಯಾವುದು ಗಂಟದು ಇರ್ಲಾರ್ದಂಗೆ. ಈಗ ಇದು ಫುಲ್ ರೆಡಿ ಆಗೈತೆ ನೋಡಿರಿ. ನಾನು ಹಿಟ್ಟು ಆಲ್ರೆಡಿ ನಾದಿಟ್ಟೇನಿ ಮತ್ತು ನಮ್ದು ಆಲೂಗಡ್ಡೆ ಸ್ಟಫಿಂಗ್ ಎಲ್ಲ ರೆಡಿ ಐತಿ. ಈಗ ನಾವು ಪರೋಟ ಮಾಡ್ಕೊಂಬಿಡೋಣ ರೀ. ಈಗ ಮಕ್ಕಳು ಯೂಶ್ವಲಿ ಸೊಪ್ಪು ಅದು ತಿನ್ನೋಕೆ ಬೇಡ ಅಂತಿರ್ತಾರೆ. ಈ ರೀತಿ ಪರೋಟ ಒಳಗೆ ಎಲ್ಲ ಹಾಕಿ ಕೊಟ್ರೆ ಅವ್ರಿಗೂ ಗೊತ್ತಾಗಂಗಿಲ್ಲ ರೀ. ಯಾಕಂದರೆ ಎಲ್ಲ ಮಕ್ಳಿಗೂ ಆಲೂ ಪರೋಟ ಹೆಂಗೂ ಸೇರ್ತವೆ. ಈಗ ಇದ್ರೊಳಗೆ 3-4 ಟೈಪ್ ಸೊಪ್ಪು ಬಂದವಂಥೇಳಿ ಅವ್ರಿಗೆ ತಿಳಿಯೋದಿಲ್ಲ. ಇದನ್ನು ಖುಷಿಲೇ ತಿಂತಾರೆ. ಈಗ ನೋಡಿರಿ, ಇದನ್ನು ಸಣ್ಣ ಸಣ್ಣ ಪರೋಟ ಮಾಡ್ಕೊಂಡು ಇದಕ್ಕೆ ಎಣ್ಣೆ ಅವ್ರ ತುಪ್ಪ ಹಚ್ಕೊಂಡು ಎರಡೂ ಸೈಡು ಕೆಂಪಗೆ ಒತ್ತಿ ಒತ್ತಿ ಚೆಂದಾಗ ಬೇಯಿಸ್ಕೊಂಬಿಡೋಣ ರೀ. ಈಗ ನಮ್ಮ ಆಲೂ ಪರೋಟ ರೆಡಿ ಆಯ್ತು. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ವಿಡಿಯೋಸ್ಗೆಲ್ಲ ಲೈಕ್ ಕೊಡಿರಿ, ಕಮೆಂಟ್ಸ್ ಹಾಕಿರಿ. ನನ್ನ ಕಡೆಯಿಂದ ಏನಾರು ತಪ್ಪು ಹಾಕಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಥ್ಯಾಂಕ್ ಯು.